ಯಾರು ನಿಮ್ಮ ಬದುಕಿಗೆ, ರಾಜಕಾರಣ ಬದುಕಿಗೆ ಯಾರು ನಿಮಗೆ ಶಕ್ತಿಯನ್ನು ಕೊಟ್ಟರು, ಈ ದೇಶವನ್ನ ಗೌರವದಿಂದ ನಿಮ್ಮನ್ನ ಆ ಸ್ಥಾನದಲ್ಲಿ ಕುಣಿಸಿದ್ರು, ಅವರ ಮನೆಗಳನ್ನ, ಅವರ ಬದುಕನ್ನ, ಅವರ ಆಸ್ತಿಗಳನ್ನ ಕಿತ್ಕೊಳ್ಳಿಕ್ಕೆ ನೀವು ಮಾಡಿದಂಥ ಸಂಚು ರೂಪ ಎಷ್ಟು ದಿನ ನೀವು ಮುಚ್ಚಿಡಕ್ಕಾಗ್ತದೆ? ಎಷ್ಟು ಸುಳ್ಳು ಹೇಳಲಿಕ್ಕಾಗ್ತದೆ? ಆ ರೈತರು ನೀವು ಖರೀದಿ ಮಾಡಿದಂಥ 1 ಎಕರೆ ಭೂಮಿ ಬಿಡದಿಲಿರ್ಬೋದು, ದೇವಗಿರಿಯಲ್ಲಿರ್ಬೋದು, ಇಲ್ಲ ಸುತ್ತಮುತ್ತಲಿರ್ಬೋದು, 1 ಎಕರೆ ಈ ಕಾನೂನನ್ನ ನಿಮ್ಮ ಕುಟುಂಬದವ್ರ ಜಮೀನು ಎಲ್ಲೂ ಹೋಗಿಲ್ವಲ್ಲ? ಈ ಭೂಮಿ ಆ ಮಕ್ಕಳು, ರೈತರ ಮಕ್ಕಳದಲ್ವೇ? ನೀವು ರೈತರಲ್ವೇ? ಇದೇ ಟೌನ್ಶಿಪ್ ಅಲ್ಲಿ ನಿಮ್ಮ ಕುಟುಂಬದವರು 30 ಎಕರೆ ಖರೀದಿ ಮಾಡ್ಕೊಳ್ಳಿಲ್ವೇ? 36 ಎಕರೆ ಏನ್ ಪತ್ರ ಬರೆದ್ರು ಅಕ್ಕವರು? ನಾನು ಬೇಡ, ಈಗ ನನ್ನ ಅಕ್ಕನ ತರದ್ ಬೇಡ. ಆ ರೈತರ ಜಮೀನು ನೀನು ಯಾರು ಮಾರಲೂಬಾರ್ದು. ನೀನು ಕಷ್ಟಕ್ಕೆ, ಅವನ ಪಾಪ ಕಷ್ಟಕ್ಕೆ ಮದುವೆ ಮಾಡೋರಿಗೆ, ಮುಂಜಿ ಮಾಡೋರಿಗೆ, ಅವ್ರಿಗೇನಾದ್ರು ಬದುಕನ್ನ ಕಟ್ಕೊಳ್ಳಿಕ್ಕೆ ಏನು ಮಾಡಬಾರ್ದು ಅಂತೇಳಿ ರೆಡ್ ಝೋನ್ ಹಾಕಿ ನೀವು ತೀರ್ಮಾನ ಮಾಡಿದ್ದು ಇಡೀ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲನೇದು. ಯಾರನ್ನ ಮುಖ್ಯಮಂತ್ರಿ ಮಾಡಿದ್ರು, ಯಾರನ್ನ ಪ್ರಧಾನಮಂತ್ರಿ ಮಾಡಿದ್ರು, ಯಾರನ್ನ ಸಬ್ಸಿಡಿ ಮಾಡಿದ್ರು, ಅವರ ಭೂಮಿಗೆ ನೀವು ಮಾಡಿದಂಥ ಮುನ್ನುಡಿನ ನಾನು ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ಯುವರ್ ಸಕ್ಸೆಸರ್, ನಾಟ್ ಎ ಪೊಲಿಟಿಕಲ್ ಸಕ್ಸೆಸರ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ನನಗೆ ಕೊಟ್ಟಂತ, ನಮ್ಮ ಪಕ್ಷ ಕೊಟ್ಟಂತ ಜನ ಆಶೀರ್ವಾದದಲ್ಲಿ ನಾನು ನಿಮ್ಮ ಸಕ್ಸೆಸರ್. ನೀವೇನ್ ತೀರ್ಮಾನ ಮಾಡಿದ್ದೀರಿ, ನಿಮ್ಮ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ನಿಮ್ಮ ಆದೇಶನ ಪಾಲನೆ ಮಾಡ್ತಾ ಇದ್ದೇನೆ. ನಿಮ್ಮ ಸಿಗ್ನೇಚರ್ಗೆ ನಾನು ಗೌರವ ಕೊಡ್ತಾ ಇದ್ದೇನೆ. ನಾನು ನಿಮ್ಮ ನೋವನ್ನ, ನಿಮ್ಮ ಸಂತೋಷವನ್ನ, ನಿಮ್ಮ ಚಿಂತನೆಯನ್ನ ಇಡೀ ವಿಶ್ವ ದರ್ಜಕ್ಕೆ ಈ ಬೆಂಗಳೂರು ನಗರವನ್ನ, ನಿಮ್ಮ ರಾಮನಗರವನ್ನ, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಪಾಪ ಹಾಸನದಿಂದ ಬಂದು ಇಲ್ಲಿ ರಾಜಕಾರಣ ಮಾಡಿ, ಇಲ್ಲಿ ಒಳ್ಳೇದಾಗಬೇಕು ಅಂತೇಳಿ ಜನ ಆಶೀರ್ವಾದ ಮಾಡಿ ಏನು ನೀವು ಆಲೋಚನೆ ಮಾಡಿದ್ರಿ, ಅದನ್ನ ಮುಂದುವರಿಸ್ತಾ ಇದ್ದೇನೆ.